₹100 ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳವನ್ನು ನೀಡಲಾಗಿದೆ. ಮನೆ ಬಳಿ ಬಂದು ಹಣ ಕೊಡುವಂತೆ ಸಿಬ್ಬಂದಿ ಟಾರ್ಚರ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ₹100 ಬಾಕಿ ಉಳಿಸಿಕೊಂಡಿದ್ರು ವ್ಯಕ್ತಿಯೊಬ್ಬರು. ಆ ಹಣಕ್ಕಾಗಿ ಮನೆಯವರಿಗೂ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನು ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡು ಫೈನಾನ್ಸ್ ಸಿಬ್ಬಂದಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಹಿಗ್ಗಾಮುಗ್ಗ ಬೈದು ಬಳಿಕ ₹100 ಕೊಟ್ಟು ಕಳಿಸಿದ್ದಾರೆ ವ್ಯಕ್ತಿ. ಫೈನಾನ್ಸ್ ಸಿಬ್ಬಂದಿ ದುರ್ವರ್ತನೆಯ ವಿಡಿಯೋ ಫುಲ್ ವೈರಲ್ ಆಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಇವ್ರುಗಳು ಟಾರ್ಚರ್ ಮಾಡ್ತಿದ್ದಾರೆ, ಹಾವಳಿ ಮಾಡ್ತಿದ್ದಾರೆ. ಯಾಕಿದಕ್ಕೆ ಅಂತ ಕಾನೂನು ಬೇಕು ಅಂತ ಕೇಳಿದ್ರೆ ಇದೇ ಕಾರಣಕ್ಕೆ. ₹100 ಕೊಟ್ಟಿರ್ಲಿಲ್ವಂತೆ. ಆ ₹100 ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮನೆ ಹತ್ರ ಬಂದು ಟಾರ್ಚರ್ ಮಾಡಿ ಗಲಾಟೆ ಮಾಡಿ ಕೊನೆಗೆ ಹಿಗ್ಗಾಮುಗ್ಗ ಇವರು ವಾಪಸ್ ಬೈದು ₹100 ಕೊಟ್ಟು ಕಳಿಸಿದ್ದಾರೆ. ಆ ವಿಡಿಯೋ ಇದೀಗ ವೈರಲ್ ಆಗಿದೆ. ಹೇಳ್ರಿ ಸರ್ ನೋಡಿ ಮಾತಾಡ್ರಿ 12 ಗಂಟೆ ಕಾಗಪತ್ರ ಕೇಳಬಾರ್ದ್ರಿ ಮತ್ತೆ ಕಾಗಪತ್ರ ಕೇಳಿ ಮತ್ತೆ ಯಾಕೆ ಬೆಳಿಗ್ಗೆ ಬಂದೆ ತೋರಿಸಿದ್ದೆ ಅಮೌಂಟ್ ಕಡಿಮೆ ಕೊಟ್ಟಿಲ್ಲ. ಯಾವ ಅಮೌಂಟ್ ಕೊಟ್ಟನ ಎಲ್ಲ ಅಮೌಂಟ್ ಕೊಟ್ಟಿಲ್ಲ. ಯಾವ ಅಮೌಂಟ್ ಎಲ್ಲ ಕೊಟ್ಟಿಲ್ಲ. ನೀ ಯಾಕೆ 6 ಗಂಟೆ ನೀನ್ ಕಾಗಪತ್ರ ಕೇಳಿದಕ್ಕೆ ಓಡಿ ಸಿಟ್ಟು ಬಂದು ನಾನು ಕೇಳಿದೆ. ₹100 ಕಡಿಮೆ ಕೊಟ್ಟಾರೆ. ನೀನ್ ₹100 ಕಡಿಮೆ ಕೊಡಲಿ ಬಿಡಲಿ ನನ್ನ ಅದ್ರ ಪ್ರಶ್ನೆ ಅಲ್ವ. ನಾ ಹೇಳೋ ಮುಂದೆ ಕೇಳ ನಾ ಕಾಗಪತ್ರ ಕೊಟ್ಟಿಲ್ಲ. ಏನಮ್ಮ ನಿಮ್ಮ ಹೆಸರು ಏನು ಹೇಳಿ? ಅಲ್ಲ ಈಗ ನಿಮ್ ನಾ ಕಟ್ಟಿದ ಮ್ಯಾಗ ನೀವು ಬಂದಿರಿ, ನೀನು ಬಂದಿ. ಇಲ್ಲ ಏನ್ ಸಮಸ್ಯೆ ಇಲ್ಲ ಹೇಳ್ರಿ. ನಿಮ್ದು ಏನ್ ಸಮಸ್ಯೆ ಹೇಳ್ರಿ ಸರ್. ನೋಡಿ ಮಾತಾಡ್ರಿ 12 ಗಂಟೆ ಮತ್ತೆ ಕಾಗಪತ್ರ ಕೇಳಬಾರ್ದ್ರಿ ಮತ್ತೆ ಕಾಗಪತ್ರ ಕೇಳಿ ಮತ್ತೆ ಯಾಕೆ ಬೆಳಿಗ್ಗೆ ಬಂದೆ ತೋರಿಸಿದ್ದೆ ಅಮೌಂಟ್ ಕಡಿಮೆ ಕೊಟ್ಟಿಲ್ಲ. ಯಾವ ಅಮೌಂಟ್ ಕೊಟ್ಟನ ಎಲ್ಲ ಅಮೌಂಟ್ ಕೊಟ್ಟಿಲ್ಲ. ಯಾವ ಅಮೌಂಟ್ ಎಲ್ಲ ಕೊಟ್ಟಿಲ್ಲ. ನೀ ಯಾಕೆ 6 ಗಂಟೆ ನೀನ್ ಕಾಗಪತ್ರ ಕೇಳಿದಕ್ಕೆ ಓಡಿ ಸಿಟ್ಟು ಬಂದು ನಾನು ಕೇಳಿದೆ. ಬಂದಿದ್ದೆ ಇಲ್ಲ ಇವಾಗ ಬಂದಿದ್ದೆ ಇಲ್ಲ ಯಾರು ಬಾನಕಂದ್ರೆ ಅಮೌಂಟ್ ರೀ. ನೀ ಯಾಕೆ ಬಂದಿಲ್ಲ ಮಟ ಎದಕ್ ಬಂದಿ ಅದನ್ನ ಹೇಳ ನನಗ ಕೊಟ್ಟ ಹೇಳ ಮಟ ಕೇಳ. ನಿನ್ಗೆ ನಾ ಮನಿಗೆ ಬಂದಿನ್ನೆ, ನಾ ಮನಿಗೆ ಬಂದಿನ್ನೆ. ಯಾವ ಅಮೌಂಟ್ ಕಡಿಮೆ ಕೊಟ್ಟದ ನಿನಗೆ ಏನಾರು ರೊಕ್ಕ ಕೊಡೋದೈತಲ್ಲ. ನೀ ಎದಕ್ ಬಂದಿ ಇಲ್ಲಿ ಮಟ ಅದನ್ನ ಅಷ್ಟೇ ಹೇಳ ನನಗೆ. ನೀ ಎದಕ್ ಬಂದಿ ಅಮೌಂಟ್ ಎಷ್ಟೈತಿ ಯಾ ತಗದ್ ನೋಡ ಎಲ್ಲ ಅಮೌಂಟ್ ಕೊಟ್ಟಿಲ್ಲ. ಈಗ ನೀ ಮನಿಗೆ ಎದಕ್ ಬಂದಿ? ನಾನು ಯಾರ ಕಡಿಮೆ ಕೊಟ್ಟಾರ? ಒಂದ್ ಬಿಟ್ಟು ನನಗೆ ಉಸಲ ಕಟ್ಟದಿಂದ ಇನ್ನೊಂದ್ ಬಿಟ್ಟಂದ್ರ ಎಲ್ಲಿ ಸೋಳ ಮಕ್ಕಳ ನೀವ ₹100 ತೋ. ಇಲ್ಲಿ ಮಟ ಮನಿ ಮಟ ಯಾಕೆ ಬಂದಿ? ಇಲ್ಲಿ ಮನೆ ನಿನ್ನ ಜಗದ ಮ್ಯಾಗ ಕೊಂದೋಗಿದ್ದೇನೆ. ಮತ್ತೆ ನೀನು ನೀನು ಮುಂದೆ ಬಿಡುದು. ನೀನು ಮತ್ತೆ ರೊಕ್ಕ ಕೊಟ್ಟಿಲ್ಲ ನೀನು ಬೆಳಿಗ್ಗೆ ಕೊಟ್ಟಲ್ಲ ನೀನು ಮತ್ತೆ ನೀನು ರೊಕ್ಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ₹100 ಮನೆ ಹತ್ರ ಹೋಗಿ ಕಿರಿಕ್ ತೆಗೆದು ಗಲಾಟೆ ಮಾಡಿ ನಿಜವಾಗ್ಲೂ ₹100 ಇಷ್ಟು ಗಲಾಟೆ ಆಗಿದೆ ಅಂತಂದರೆ ಇನ್ನುಳಿದಂತೆ ಎಲ್ಲೆಲ್ಲಿ ಹೆಂಗೆ ಟಾರ್ಚರ್ ಮಾಡಿದ್ದಾರೆ ಅಂತ ಇದೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಬೋದು. ಏನು ಹೇಳ್ತಾರೆ ಸಿಬ್ಬಂದಿ ವಿರುದ್ಧ ಆ್ಯಕ್ಷನ್ಸ್ ಏನಾದ್ರು ಆಗಿದೆ? ಯಾಕಂದರೆ ಸರ್ಕಾರ ರೂಲ್ಸ್ ತರ್ತಾ ಇದೆ, ಒಂದಷ್ಟು ಕಟ್ಟೆಚ್ಚರ ವಹಿಸಲಾಗಿದೆ, ಎಚ್ಚರಿಕೆ ನೀಡಿದ್ದಾರೆ. ಇದೆಲ್ಲ ಗೊತ್ತಿದ್ದು ಯಾಕೆ ಪುನಃ ಈ ಥರದ್ದು ವರ್ತನೆ ಮಾಡಿದ್ದಾರೆ? ನೀತಿ ಕೇವಲ ₹100 ವಿಚಾರವಾಗಿ ಏನು ಫೈನಾನ್ಸ್ ಸಿಬ್ಬಂದಿ ಮತ್ತು ಗ್ರಾಹಕರ ಮಧ್ಯೆ ಒಂದು ವಾಗ್ವಾದ ನಡೆದಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಈಗಾಗಲೇ ಈ ಒಂದು ಘಟನೆ ದೃಶ್ಯಗಳೆಂದರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಂತಿನ ಎಲ್ಲ ಹಣವನ್ನು ಕಟ್ಟಿ ಕೇವಲ ₹100 ಬಾಕಿ ಉಳಿಸಿಕೊಂಡಿದ್ದಕ್ಕೆ ವ್ಯಕ್ತಿ ಮನೆಗೆ ಒಂದು ಹಣ ವಸೂಲಿಗಾಗಿ ಒಂದು ಫೈನಾನ್ಸ್ ಸಿಬ್ಬಂದಿ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರು ಫೈನಾನ್ಸ್ ಸಿಬ್ಬಂದಿಗಳು ಮತ್ತು ಏನು ಗ್ರಾಹಕದ ಅವ್ರ ಮಧ್ಯೆ ವಾಗ್ವಾದ ನಡೆದಿರ್ತಕ್ಕಂಥದ್ದು. ಯಾವಾಗ ಫೈನಾನ್ಸ್ ಸಿಬ್ಬಂದಿಗಳು ಒಂದು ದುರ್ವರ್ತನೆ ಆರಂಭಿಸಿದ್ರು, ಆಗ ಆ ಒಂದು ಗ್ರಾಹಕ ತಂದೆ ಮೊಬೈಲ್ ಅಲ್ಲಿ ಆ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿರ್ತಕ್ಕಂಥದ್ದು. ಈ ಒಂದು ಘಟನೆ ಏನಿದೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಏನು ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಏನಿದೆ ಮುಂದುವರೆದಿದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಹೇಳಿದೆ, ಜಿಲ್ಲಾಡಳಿತ ಹೇಳಿದೆ, ಮನೆಯವರಿಗೆ ಹೋಗಿ ಯಾರಿಗೂ ಕೂಡ ಕಿರುಕುಳ ಕೊಡಬಾರದು ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸಾಲ ವಸೂಲಾತಿಗೆ ನಿಯಮ